ನಿಜಕ್ಕೂ ಹೊಸ ವರ್ಷಗಳು ಬರುವಾಗ ನನ್ನ ಆಯುಸ್ಸಿನಿಂದ 1 ವರ್ಷ ಕಡಿಮೆ ಆಗ್ತಾ ಇದೆ. ಅದು ಯಾರೂ ಕೂಡ ಚಿಂತಿಸುವುದಿಲ್ಲ. ಗಡಿಯಾರದ ಮುಳ್ಳು ಒಂದೊಂದು ಹೆಜ್ಜೆ ಹಾಕುತ್ತಾ ಹೋಗುವಾಗ ನಾನು ಮರಣಕ್ಕೆ ಒಂದೊಂದು ಹೆಜ್ಜೆ ಹತ್ತಿರ ಹೋಗ್ತಾ ಇದ್ದೇನೆ. ಒಂದೊಂದು ನಿಮಿಷಗಳು ಕಳೆಯುವಾಗ ನಾನು ಒಂದೊಂದು ನಿಮಿಷ ಮರಣಕ್ಕೆ ನಾನು ಹತ್ತಿರವಾಗ್ತಾ ಇದ್ದೇನೆ. ಒಂದೊಂದು ದಿನಗಳು ನನ್ನಿಂದ ಕಳೆದು ಹೋಗುವಾಗ ನಾನು ಮರಣಕ್ಕೆ ಒಂದೊಂದು ದಿನ ಹತ್ತಿರವಾಗ್ತಾ ಇದ್ದೇನೆ. ಒಂದೊಂದು ರಾತ್ರಿಗಳು ಒಂದೊಂದು ಹಗಲುಗಳು ನಾನು ಮರಣಕ್ಕೆ ಸನ್ನಿಹಿತವಾಗುತ್ತಾ ಇದ್ದೇನೆ. ಸೂರ್ಯಾಸ್ತಮಾನಗಳು, ಸೂರ್ಯ ಉದಯ ಇದೆಲ್ಲವೂ ಕೂಡ ನಡೆಯುತ್ತಿರುವಾಗ ನನಗರಿಯದೆ, ನನಗೆ ಗೊತ್ತಿಲ್ಲದೆ, ನನಗರಿವಿಲ್ಲದೆ ನಾನು ಮರಣಕ್ಕೆ ಹತ್ತಿರವಾಗ್ತಾ ಇದ್ದೇನೆ ಎಂಬ ಚಿಂತೆ ಪ್ರತಿಯೊಬ್ಬರಿಗೂ ಕೂಡ ಬೇಕು. ನನಗೆ ದಿನಗಳದಂತೆ, ಕಾಲಗಳು ಬದಲಾಗುತ್ತಿದ್ದಂತೆ, ಇಲ್ಲಿ ಹಲವಾರು ವಿಷಯಗಳು ನಡೆಯುತ್ತಿದ್ದಂತೆ ನನ್ನ ಕೂದಲುಗಳು ನೆರೆ ಬಾಧಿಸುತ್ತಾ ಇದೆ. ನನ್ನ ಶರೀರಕ್ಕೆ ಮೊದಲಿದ್ದ ಶಕ್ತಿಗಳು ಈಗ ಇಲ್ಲ. ನಮ್ಮ ಶರೀರಕ್ಕೆ ರೋಗಗಳು ಬಂದು ನಮಗೆ ಅರಿವಿಲ್ಲದೆ ಅಂಟಿಕೊಳ್ಳುತ್ತಿದೆ. ಶುಗರುಗಳು, ಪ್ರೆಷರುಗಳು, ಸೊಂಟ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಮೊದಲಿನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಾವೇ ಹೇಳುತ್ತಾ ಇದ್ದೇವೆ. ನಮ್ಮ ಶರೀರದ ಪ್ರತಿಯೊಂದು ಭಾಗಗಳು ಕೂಡ ಸುರುಟುಗಟ್ಟಲಿಕ್ಕೆ ಹೋಗುತ್ತಾ ಇರ್ತವೆ. ಕೆಲವೊಮ್ಮೆ ಅದೆಲ್ಲ ಸುರುಟುಗಟ್ಟುವುದಕ್ಕಿಂತ ಮುಂಚೆ, ಕೂದಲು ಬಿಳಿಯಾಗುವುದಕ್ಕಿಂತ ಮುಂಚೆ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾಗ್ತದೆ. ನಮ್ಮ ಲೈಫ್ ನಮ್ಮ ಕೈಯಲ್ಲಿಲ್ಲ, ನಮ್ಮ ಬದುಕು ನಮ್ಮ ಕೈಯಲ್ಲಿಲ್ಲ. ಇಲ್ಲಿರುವ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ವಸ್ತುವಿಗೂ ಕೂಡ ನಾವು ಗ್ಯಾರಂಟಿಯನ್ನು ಕೊಡುವಾಗ ನನ್ನ ಕಣ್ಣಿಗೆ, ನನ್ನ ಕೈಗೆ, ನನ್ನ ಶರೀರಕ್ಕೆ ಇಲ್ಲಿ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದ ಒಂದು ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ. ಒಂದು ದಿನ ನಾನು ಇರ್ತೇನೆಂಬ ಗ್ಯಾರಂಟಿ ಇಲ್ಲ. ಮುಂದಿನ ತಾಸು ನಾನು ಹೇಗಿರ್ತೇನೆಂಬ ಗ್ಯಾರಂಟಿ ಇಲ್ಲ. ಎಳೆದ ಶ್ವಾಸ ಬಿಡುತ್ತೇನೆಂಬ ಗ್ಯಾರಂಟಿ ಇಲ್ಲ. ಬಿಟ್ಟ ಶ್ವಾಸ ಇನ್ನೊಮ್ಮೆ ಎಳೆಯುತ್ತೇನೆಂಬ ಗ್ಯಾರಂಟಿ ಇಲ್ಲ. ಎಲ್ಲವೂ ಕೂಡ ಸೃಷ್ಟಿಕರ್ತನ ಸಂವಿಧಾನ ಅವನ ಕೈಯಲ್ಲಿದೆ. ಅವನು ಹೇಗೆ ನಿಯಂತ್ರಣ ಮಾಡ್ತಾನೆ ಹಾಗೆ ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಎಷ್ಟು ದೊಡ್ಡ ಕೋಟ್ಯಾಧಿಪತಿಯಾದರೂ ಕೂಡ, ಎಷ್ಟು ದೊಡ್ಡ ಅಧಿಕಾರಿಯಾದರೂ ಕೂಡ, ಎಷ್ಟು ದೊಡ್ಡ ಜನಪ್ರತಿನಿಧಿಯಾಗಿದ್ದರೂ ಕೂಡ, ಎಷ್ಟು ದೊಡ್ಡ ಪವರ್ಫುಲ್ ವ್ಯಕ್ತಿಯಾಗಿದ್ದರೂ ಕೂಡ ಅವನ ಜೀವವನ ಕೈಯಲ್ಲಿಲ್ಲ, ಅವನ ಆಯುಸ್ಸು ಅವನ ಕೈಯಲ್ಲಿಲ್ಲ. ಆದ್ದರಿಂದ ಪ್ರತಿಯೊಂದು ದಿನಗಳು ಬರುವಾಗ ನಾವು ಚಿಂತಿಸಬೇಕು, ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಿನ್ನು ಮಾಡಬೇಕು. ಒಳಿತುಗಳು ನನ್ನದು ಏನು ಕೂಡ ಸಾಕಾಗಿಲ್ಲ. ಮರಣಕ್ಕಿಂತ ಮುಂಚಿತವಾಗಿ ಹಲವಾರು ಮನುಷ್ಯ ಮನಸ್ಸುಗಳಲ್ಲಿ ನಾನಿರಬೇಕು. ಹಲವಾರು ಜನರು ನನ್ನ ಬಗ್ಗೆ ಒಳ್ಳೆಯದು ಮಾತನಾಡಬೇಕು. ಒಳಿತುಗಳನ್ನು ಮಾಡಿಕೊಂಡು ಸ್ವರ್ಗ ಪ್ರಾಪ್ತಿಯಾಗುವ ರೀತಿಯಲ್ಲಿ ಬದುಕುವಂತಹ ಸಜ್ಜನ ಸಾತ್ವಿಕರ ಸಾಲಲ್ಲಿ ನಾನು ಸೇರಬೇಕು ಎಂಬ ರೀತಿಯ ಪ್ರತಿಜ್ಞೆಗಳನ್ನು ಮಾಡಬೇಕಾದ ದಿನವಾಗಿದೆ ಹೊಸ ವರ್ಷದ ದಿನ. ಅದು ಬಿಟ್ಟು ಪಟಾಕಿ ಸಿಡಿಸಿ, ಕುಣಿದು ಕುಪ್ಪಳಿಸಿ, ಯಾವುದೆಲ್ಲ ಸಂಭ್ರಮಗಳನ್ನು ಆಚರಣೆ ಮಾಡಿಕೊಂಡು ಒಂದು ಹೊಸ ವರ್ಷ ಆಚರಣೆ ಮಾಡಲು ಇಸ್ಲಾಂ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಿಲ್ಲ. ಅದು ನೀವು ಪ್ರತಿಜ್ಞೆ ಮಾಡಬೇಕಾದ ದಿನವಾಗಿದೆ. ಅದು ನೀನು ಒಳಿತುಗಳನ್ನು ಮಾಡಿಕೊಂಡು, ಒಳಿತುಗಳ ಪ್ರತಿಜ್ಞೆಗಳನ್ನು ಮಾಡಿಕೊಂಡು ಮುಂದಿನ ಜೀವನ ಉಜ್ವಲಗೊಳಿಸಲು ಬೇಕಾಗಿ ಒಳ್ಳೆಯ ತೀರ್ಮಾನಕ್ಕೆ ಬರುವಂತಹ ದಿನವಾಗಿದೆ ಎಂದು ಇಸ್ಲಾಂ ಅಲ್ಲಿ ಕಳಿಸುತ್ತಾ ಇದೆ.